ಸಿಆರ್ಪಿಎಫ್ ವಾಹನಗಳ ಮೇಲೆ ಭಯೋತ್ಪಾದಕ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾಟ್ನಾ ತಲುಪಿದೆ ಹುತಾತ್ಮ ಯೋಧರಿಬ್ಬರ ಪಾರ್ಥಿವ ಶರೀರ. ಬಿಹಾರದ ಇಬ್ಬರು ಯೋಧರು ಹುತಾತ್ಮರಾಗಿದ್ದರು. ಅವರ ಪಾರ್ಥಿವ ಶರೀರ ಇದೀಗ ತಲುಪಿದೆ. ರತನ್ ಕುಮಾರ್ ಠಾಕೂರ್ ಹಾಗೂ ಸಂಜಯ್ ಕುಮಾರ್ ಸಿನ್ಹಾ ಇಬ್ಬರು ಹುತಾತ್ಮ ಯೋಧರ ಪಾರ್ಥಿವ ಶರೀರ ಈಗ ತಲುಪಿದೆ ಬಿಹಾರದ ಪಾಟ್ನಾ. ರತನ್ ಕುಮಾರ್ ಠಾಕೂರ್ ಹಾಗೂ ಸಂಜಯ್ ಸಿನ್ಹಾ ಪಾರ್ಥಿವ ಶರೀರ ಇದೀಗ ಬಿಹಾರವನ್ನ ತಲುಪಿದೆ, ಪಾಟ್ನಾವನ್ನ. ಸಿಆರ್ಪಿಎಫ್ ವಾಹನಗಳ ಸಾಲಿನ ಮೇಲೆ ಭಯೋತ್ಪಾದಕ ದಾಳಿಯಾದಾಗ ಈ ಇಬ್ಬರು ಕೂಡ ಯೋಧರು ಪ್ರಾಣವನ್ನ ಕಳ್ಕೊಂಡಿದ್ರು. ಬಿಹಾರದ ಇಬ್ಬರು ಯೋಧರು. ಇದೀಗ ಇವರ ಪಾರ್ಥಿವ ಶರೀರ ಬಿಹಾರದ ಪಾಟ್ನಾ ಏರ್ಪೋರ್ಟ್ ಅನ್ನ ರೀಚ್ ಆಗಿದೆ. ರತನ್ ಕುಮಾರ್ ಹಾಗೂ ಸಂಜಯ್ ಕುಮಾರ್ ಸಿನ್ಹಾ ಅವರ ಪಾರ್ಥಿವ ಶರೀರ ಬಿಹಾರದ ಪಾಟ್ನಾದ ಏರ್ಪೋರ್ಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಬಿಹಾರದ ಪಾಟ್ನಾ ಏರ್ಪೋರ್ಟ್ಗೆ ತಲುಪಿದೆ ಪಾರ್ಥಿವ ಶರೀರ. ಇದು ಯುಪಿಯ ದೃಶ್ಯ. ಯುಪಿಯಲ್ಲೂ ಕೂಡ ಅಷ್ಟೇ ಹುತಾತ್ಮರ ಯೋಧರ ಪಾರ್ಥಿವ ಶರೀರ ರಿಸೀವ್ ಮಾಡೋಕ್ಕೆ ತುಂಬ ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯುಪಿಯಲ್ಲಿ 12 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅತಿ ಹೆಚ್ಚು ಅಂದರೆ ಯುಪಿ 12 ಜನ ಯುಪಿಯ ಯೋಧರು ಹುತಾತ್ಮರಾಗಿರುವಂಥದ್ದು. ಎರಡನೇ ಸ್ಥಾನ ಇಲ್ಲಿ ರಾಜಸ್ಥಾನಕ್ಕೆ 5 ರಾಜಸ್ಥಾನಿ ಯೋಧರು ಹುತಾತ್ಮರಾಗಿದ್ದಾರೆ. ನಂತರ ಪಂಜಾಬ್ 4 ಜನ ಯೋಧರು ಹುತಾತ್ಮರಾಗಿದ್ದಾರೆ ಪಂಜಾಬ್ನಲ್ಲಿ. ಮತ್ತು ಪಶ್ಚಿಮ ಬಂಗಾಳ 2, ಬಿಹಾರ 2, ಒಡಿಶಾ 2, ತಮಿಳುನಾಡು 2, ಉತ್ತರಾಖಂಡ್ 2, ಅಸ್ಸಾಂ ಒಬ್ಬ ಯೋಧ, ಹಿಮಾಚಲ ಪ್ರದೇಶ ಒಬ್ಬ ಯೋಧ, ಕರ್ನಾಟಕ ಒಬ್ಬ ಯೋಧ, ಜಮ್ಮು ಆ್ಯಂಡ್ ಕಾಶ್ಮೀರ್ ಒಬ್ಬ ಯೋಧ, ಜಾರ್ಖಂಡ್ ಒಬ್ಬ ಯೋಧ, ಕೇರಳ ಒಬ್ಬ ಯೋಧ, ಮಧ್ಯಪ್ರದೇಶ್ ಒಬ್ಬ ಯೋಧ, ಮಹಾರಾಷ್ಟ್ರ ಒಬ್ಬ ಯೋಧ. ಈ ರೀತಿ 40 ಯೋಧರು ಇದುವರೆಗೂ ಕೂಡ ಹುತಾತ್ಮರಾಗಿದ್ದಾರೆ ಈ ಭೀಕರ ದಾಳಿಯಲ್ಲಿ. ಹದಿನಾರು ರಾಜ್ಯಗಳ 40 ಯೋಧರು ಹುತಾತ್ಮರಾಗಿದ್ದಾರೆ. ಆ 16 ರಾಜ್ಯಗಳಲ್ಲಿ ತೀವ್ರ ದುಃಖ, ಶೋಕ ಮಡುಗಟ್ಟಿದೆ. ಕಣ್ಣೀರ ಕೋಡಿ ಹರಿತಾ ಇದೆ. ಪಾಟ್ನಾ ಏರ್ಪೋರ್ಟ್ನಲ್ಲಿ ಇಬ್ಬರು ಹುತಾತ್ಮ ಯೋಧರ ಪಾರ್ಥಿವ ಶರೀರ ತಲುಪಿದೆ. ಅವರಿಬ್ಬರ ಫೋಟೋಸ್ ಕೂಡ ಗಮನಿಸ್ತಾ ಇದ್ದೀವಿ ನಾವು. ರತನ್ ಕುಮಾರ್ ಠಾಕೂರ್ ಹಾಗೂ ಸಂಜಯ್ ಕುಮಾರ್ ಸಿನ್ಹಾ ಇಬ್ಬರು ಹುತಾತ್ಮ ಯೋಧರ ಫೋಟೋಸ್ ನಾವೀಗ ಗಮನಿಸ್ತಾ ಇದ್ದೀವಿ. ಇದು ಬಿಹಾರದ ಪಾಟ್ನಾದ ದೃಶ್ಯ. ಪಾಟ್ನಾ ಏರ್ಪೋರ್ಟ್ಗೆ ಇದೀಗ ಹುತಾತ್ಮ ಯೋಧರ ಪಾರ್ಥಿವ ಶರೀರ ತಲುಪಿದೆ. ಆ ಇಬ್ಬರು ಯೋಧರ ಫೋಟೋಸ್ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬಿಹಾರದ ಇಬ್ಬರು ಯೋಧರು ಹುತಾತ್ಮರಾಗಿದ್ರು. ಈಗ ಇವರ ಪಾರ್ಥಿವ ಶರೀರ ಬಿಹಾರದ ಪಾಟ್ನಾವನ್ನ ತಲುಪಿದೆ.